ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಅನ್ಕೋತೀನಿ ಅಷ್ಟೇ. ಅನೀಶ್ ಅವ್ರು ನೀನೇ ಭಾವುಕವಾಗಿ ಕಣ್ಣೀರು ಹಾಕ್ತಾ ಒಂದು ವಿಡಿಯೋ ಮಾಡಿದ್ರೆ ಅದನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಯಾಕಂದರೆ ಸ್ಕ್ರೀನ್ ಶೇರ್ ಮಾಡುವಾಗ ಆ ಶೂಟಿಂಗ್ ಟೈಮಲ್ಲಿ ಅಷ್ಟೆಲ್ಲ ನೋಡಿರ್ತೀರ ಅವ್ರನ್ನ, ಸಡನ್ನಾಗಿ ಅವರು ಒಂಥರ ಫೀಲ್ ಆಗಿ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಹೆಂಗೆ ಅನ್ನಿಸ್ತು ಅದನ್ನ ನೋಡಿದಾಗ ನಿಮಗೆ? ಸಖತ್ ಫೀಲ್ ಆಯಿತಾ? ತುಂಬ ಬೇಜಾರಾಯಿತು. ಆ್ಯಂಡ್ ಹಿ ವಾಸ್ ದ ಒನ್ ಪರ್ಸನ್ ಸೆಟ್ಟಲ್ಲಿ ಎಲ್ರಿಗೂ ಹಿ ವಾಸ್ ಲೈಕ್ ಒಂಥರ ಎನರ್ಜಿ ಇದ್ದಂಗೆ ಎಲ್ರಿಗೂ. ಆ್ಯಂಡ್ ನಾವೆಲ್ಲ ಒಂದು ಸ್ವಲ್ಪ ಟಯರ್ಡ್ ಆಗಿ ಕೂತ್ಕೊಂಡ್ರೆ ಅವರೇ ಹೇಳ್ತಾಯಿದ್ರು, ನಂಗೆ 14 ವರ್ಷ ಆಯಿತು, ನಾನು ಇನ್ನೂವರೆಗೂ ಟಯರ್ಡ್ ಆಗಿಲ್ಲ, ನಾನು ಇನ್ನೂವರೆಗೂ ಸೋತಿಲ್ಲ, ನೀವೇನಕ್ಕೆ ಈ ಥರ ಮಾಡ್ತಾ ಇದ್ದೀರಾ, ಎದ್ದೇಳಿ ಅಂತ ಫುಲ್ ಇದು ಮಾಡ್ತಾಯಿದ್ರು. ಸೊ ಈ ಥರ ಒಂದು ಪರ್ಸನ್ ಆ ಥರ ಎಲ್ಲ ಮಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ನನಗಾಗಲಿ ಆರೋಗ್ಯವ್ರಾಗಿರಲಿ ತುಂಬ ಬೇಜಾರಾಯಿತು. ಆ್ಯಂಡ್ ನಾನು ಅದೇ ಹೇಳ್ತಾ ಇದ್ದೀನಿ, ಡೋಂಟ್ ಗಿವ್ ಅಪ್. ಒಂದಿನ ಟೈಮ್ ಬಂದೇ ಬರುತ್ತೆ. ಯು ಆರ್ ವೆರಿ ಟ್ಯಾಲೆಂಟೆಡ್, ಯು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಸೊ ಕನ್ನಡ ಜನ ಕೈ ಹಿಡಿತಾರೆ ಅಂತ. ಆ್ಯಂಡ್ ಅದು ವಿಡಿಯೋ ಆದಮೇಲೂ ಕೂಡ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೂಡ. ಸೊ ಎಸ್, ಅನೀಶ್ ಅವರೇ ಅವ್ರು ಹೇಳ್ತಾ ಇದ್ರು, ಒಬ್ಬ ಎನರ್ಜಿ ಇರುವಂಥ ಮನುಷ್ಯ ನಾವು ಸ್ವಲ್ಪ ಡಲ್ಲಾಗಿ ಕೂತ್ಕೊಂಡ್ರೆ ಯಾಕೆ ಡಲ್ ಆಗಿದ್ದೀರಿ ಅಂತ. 14 ವರ್ಷದಿಂದ ನಾನೇ ಎನರ್ಜಿ ನಂದೇ ಲೋ ಆಗಿಲ್ಲ, ನಾನು ಇನ್ನೂ ಕೂಡ ಎನರ್ಜಿಲಿ ಇದ್ದೀನಿ ಅಂತ. 14 ವರ್ಷದಲ್ಲಿ ಸಾಕು ಅಂತ ಅನಿಸ್ಬಿಡ್ತಾ ಈ ಸಿನಿಮಾ ಹಿಂಗಾಗಿದ್ದಕ್ಕೆ? 24 hours ಶೂಟ್ಗೂ ನಾನು ರೆಡಿ ಇರ್ತಿದ್ದೆ. 14 ಎಷ್ಟೇ ಆದ್ರೂ ನಾನು ಯಾವತ್ತು ನನ್ನ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ನನ್ನ ಯಾವಾಗ ಪ್ಯಾಕಪ್ ಅಂತ ಕೇಳಲ್ಲ. ನಾನು ಯಾವತ್ತು ಆರ್ಟಿಸ್ಟ್ಗೆ ಹಸಿವಿರಬೇಕು ಅಂತೀರಿ, ಕ್ಯಾಮ್ರಾ ಮುಂದೆ ನಾನು ಇರಬೇಕು, ಸೆಕೆಂಡ್ಸ್ ಕಾಲ್ ಶೂಟು ಮಾಡ್ತೀರಾ ನಂದೇ ಮಾಡ್ತೀರಾ ಅಂತ ಖುಷಿಯಾಗಿರ್ಬೇಕು, ಬೆಳಿಗ್ಗೆವರೆಗೂ ಮಾಡ್ತೀರಾ ನಂದೇ ಮಾಡಿ ಅಂತ ಖುಷಿಯಾಗಿರ್ಬೇಕು. ನನ್ನ ಸಿನಿಮಾಗೆ ನಾನು ಡೇಟ್ ಕೊಟ್ಟು ಅಭ್ಯಾಸನೇ ಇಲ್ಲ ನನಗೆ. ನನ್ನ ಸಿನಿಮಾಗೆ ನಾನೇ ಇಟ್ ಈಸ್ ಮೈ ಬೇಬಿ. ನಾನು ಯಾಕೆ ಡೈರೆಕ್ಟ್ರಿಗೆ ಪ್ರೆಷರ್ ಹಾಕ್ಲಿ 60 ದಿನದಲ್ಲಿ ಮುಗಿಸು ಅಂತ, 100 ದಿನ ಆಗಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂತ. ಸೊ ಯಾವತ್ತೂ ಹುಮ್ಮಸ್ಸಲ್ಲೇ ಓಡಾಡಿಕೊಂಡು, ಅಂದರೆ ನಾನು ಯಾವತ್ತು ಆ ಹೀರೋ ಬಿಲ್ಡಪ್ಪೇ ತೊಗೊಂಡಿಲ್ಲ. ನಾನು ಇವತ್ತು ನನ್ನ ಸಿನಿಮಾಲಿ ಹೀರೋ ಪಾತ್ರ ಮಾಡ್ತೇನೆ, ನಿಜ ಜೀವನದಲ್ಲಿ ನಾನು ತುಂಬ ಕಾಮನ್ನಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಾನು ಇವ್ರಿಗೆಲ್ಲ ಹೇಳ್ತೀನಿ, ಅಲ್ಲಿ ಎಷ್ಟೋ ಜನ ಕೇಳೋದು ಒಂದು ಸೋತಾಗೆಲ್ಲ ಆಗೋಯ್ತು ಅಂದಾಗ, ಸುಮ್ಮನೆ ಇರೋ, ನೀವು ಒಂದು ಸೋಲ್ಗೆ ನೀನು ಹೆಂಗಂದ್ರೆ 14 ಸೋಲಿಗೆ ನಾನೇನಾಗಬೇಕಿತ್ತು ಅಂತೆಲ್ಲ. ಸೊ ಅದೆಲ್ಲ ಹೇಳಿದಾಗ ಓಕೆ, ಫಸ್ಟ್ ಟೈಮ್ ಈ ಥರ ಒಂದು ರಿವ್ಯೂ ಬಂದಾಗ, ಈ ಥರ ಒಂದು ಬ್ಲಾಕ್ ಬಸ್ಟರ್ ಎಂಟರ್ಟೈನ್ಮೆಂಟ್ ಕೊಟ್ಟಾಗ ಸೆಳೆಯೋದ್ರಲ್ಲಿ ಎಲ್ಲಿ ಮಿಸ್ಟೇಕ್ ಆದ್ವಿ, ನಮ್ಮ ಪ್ರಚಾರದಲ್ಲಿ ಮಿಸ್ಟೇಕ್ ಆದ್ವಾ, ಇಲ್ಲ ಅಂದರೆ ಅದೇನಾದ್ರು ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಕಣ್ಣಲ್ಲಿ ಸುಮ್ಮನೆ ನೀರು ಬರಲ್ಲ ಅನೀಶ್ ಸರ್. ನಮಗೆಲ್ಲ ನಾವೇನೋ ಮಾತಾಡ್ತಾ ಇರ್ತೀವಿ, ಸ್ವಲ್ಪ ಎಮೋಷನಲಿ ಮಾತಾಡೋದು ಬೇರೆ. ನಮ್ಗೆ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನನ್ನ ಕಲೆಕ್ಷನ್ಸ್ ರಿಪೋರ್ಟ್ ನನಗೆ ಗೊತ್ತು, ನನ್ನ ಪ್ರೀವಿಯಸ್ ಸಿನಿಮಾಗಳಿಗೆ ಹೆಂಗಿತ್ತು ಅನ್ನೋದು. ಇದು ಡ್ರಾಸ್ಟಿಕ್, ಅಂದರೆ ಇಲ್ಲಿ ಬ್ಲಾಕ್ ಬಸ್ಟರ್ ರಿವ್ಯೂ ಡ್ರಾಸ್ಟಿಕ್ ಚೇಂಜ್ ಇನ್ ಕಲೆಕ್ಷನ್ಸ್ ಅಂದಾಗ ಎಲ್ಲಿ ಮಿಸ್ ಆಗ್ತಿದೆ, ಏನಾಗ್ತಿದೆ ಅಂದರೆ ನಾನು ಹೇಳಿದೆ ಅಂದರೆ ಓಕೆ ನಂದು ಬಿಡಿ, ನಾನು ನೋವು ತಗೊತೀನಿ ನಾನು, ಬಟ್ ಇದಕ್ಕೊಂದು ಸೊಲ್ಯೂಷನು ನೀರು ಬರುವಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಅಂತ. ಆದರೆ ಇನ್ನು ಸಿನಿಮಾ ಕರಿಯರ್ ಎಂಡ್ ಮಾಡೋ ಲೆವೆಲ್ ಅಥವಾ ಆ ಮನಸ್ಥಿತಿ ತಲುಪಿದಿರಿ ಅಂದರೆ ಎಷ್ಟು ನೋವಾಯಿತು ನಿಮಗೆ? ಅಫ್ಕೋರ್ಸ್ 14 ವರ್ಷದ ಪ್ರಯತ್ನಕ್ಕೆ ಒಂದು ಚಿಕ್ಕ ಫಲ ಇಲ್ಲದೆ ಇರೋವಾಗ ಇನ್ನೆಷ್ಟು ನೋಯಿಸ್ಬೇಕು ನಾನು. ಇಲ್ಲಾಂದರೆ ನನ್ನ ಸರ್ಕಲ್, ನನ್ನ ಫ್ರೆಂಡ್ಸ್ಗೆ ಲೆಟ್ ಮಿ ಸ್ಟಾಪ್, ಓಕೆ ಜೀವನ ಬೇರೆ ಇದೆ, ಬೇರೆ ಮಾಡ್ಕೊಳೋಣ, ಓಕೆ ವಿಲ್ ಡೂ ಸಮಥಿಂಗ್ ಎಲ್ಸ್ ಅನ್ನೋದು ಮೈಂಡಿಗೆ ಬಂತು. ಓಕೆ ಮೇ ಬಿ ನಾನು ಹೀರೋ ಆಗೋದು ನನ್ನ ಸ್ವಾರ್ಥ ಆಗಿತ್ತು, ಬಗ್ಗೆ ನಾನು ಹೀರೋ ಅಂತ ಆಚೆ ಕಾಣಿಸ್ತಿಲ್ವೇನೋ, ಈ ಪ್ರಶ್ನೆಗಳೆಲ್ಲ ನನಗೆ ತಲೆಯಲ್ಲಿ ಬಂತು. ಓಕೆ ಅನೀಶ್ ಇಸ್ ಟ್ಯಾಲೆಂಟೆಡ್, ಆರ್ ಅನೀಶ್ ಕ್ಯಾನ್ ಡ್ಯಾನ್ಸ್, ಅನೀಶ್ ಕ್ಯಾನ್ ಆ್ಯಕ್ಟ್ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗಲ್ವೇನೋ, ಇಲ್ಲಿ ಬೇರೆ ಗಿಮಿಕ್ಗಳು ಇಲ್ಲಾಂದರೆ ಅಬ್ಬರದ ಪ್ರಚಾರಗಳು ಇದು ಮಾತ್ರ ಮ್ಯಾಟ್ರ್ ಆಗುತ್ತೆ ಅಂದಾಗ ಅದು ಮಾಡೋ ಶಕ್ತಿ ನಮ್ಮಲ್ಲಿಲ್ಲ ಮೇಡಮ್. ಟು ಬಿ ವೆರಿ ಫ್ರ್ಯಾಂಕ್, ಆ ಶಕ್ತಿ ನನ್ನಲ್ಲಿಲ್ಲ. ಸತತವಾಗಿ ಸೋತಿರೋದ್ರಿಂದ ಆ ಶಕ್ತಿ ಬರೋದು ಇಲ್ಲ. ನನಗೇನು ಬರುತ್ತೆ ಅಂದರೆ ಒಳ್ಳೆ ಸಿನಿಮಾ ಮಾಡೋಕ್ಕೆ ಮಾತ್ರ ಬರುತ್ತೆ. ನಿನಗೆ ಅಬ್ಬರದ ಪ್ರಚಾರ ಮಾಡೋದ್ರೆ ನಿಜವಾಗ್ಲೂ ನಮ್ಗೆ ಆ ಶಕ್ತಿ ಇಲ್ಲ. ಅಷ್ಟು ಪ್ರಚಾರದ ಅಮೌಂಟು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ, ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗೆ ಹೋಗಿ ಕೂತು ನೀವೇನು ಎಂಟರ್ಟೈನ್ ಆಗ್ಬಿಟ್ಟು ಬರ್ತೀರಾ, ನನ್ನ ಸಿನಿಮಾಲ ಆ ಎಂಟರ್ಟೈನ್ಮೆಂಟ್ ಕೊಡ್ತೀಯಾ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, 100% ನಾನು ಕೊಡ್ತೀನಿ ಅಂತ. ಬಟ್ ಅಬ್ಬರದ ಪ್ರಚಾರದಿಂದ ರೀಚ್ ಆಗ್ತೀವಿ. ಅಬ್ಬರದ ಪ್ರಚಾರ ನಿಮಗೂ ಗೊತ್ತು, ಇವಾಗ ಏನಾದರೂ ಒಂದು ಪ್ರಚಾರ ಮಾಡೋಕ್ಕಂದ್ರೆ ಯಾವುದೂ ಮುಂಚಿನ ಥರ ಚೀಪಾಗಿಲ್ಲ. ಎವ್ರಿಥಿಂಗ್ ಇಸ್ ಟೂ ಕಾಸ್ಟ್ಲಿ. ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ, ಅಫೋರ್ಡಬಲ್ ಇಲ್ಲ. ಸೊ ಆದ್ದರಿಂದ ಆ ಥರ ಮಾಡಬೇಕಂದ್ರೆ 100% ಇಟ್ಸ್ ಇಂಪಾಸಿಬಲ್ ಫಾರ್ ಅಸ್ ಟು ಅಚೀವ್ ದಟ್. ಬಟ್ ವಿ ಕ್ಯಾನ್ ಓನ್ಲಿ ಪ್ರಾಮಿಸ್ ದಟ್ ನಗಿಸ್ತೀನಿ, ಅಳಿಸ್ತೀನಿ, ಒಂದು ಎಂಟರ್ಟೈನ್ಮೆಂಟ್ ಫಿಲ್ಮ್. ನಾನು ಆ 150 ರೂಪಾಯಿ ನಾನು ಈಗಲೂ ಬೆಟ್ ಹಾಕ್ತೀನಲ್ಲ, 200 ಜನನ ಕ್ಯಾಟಗರೈಸ್ ಮಾಡೋಣ. ಈ ಸಿನಿಮಾದ ಲಾಸ್ಟ್ ಶೋ ಬೇಕಾದರೆ ಮಾಡೋಣ, ಬರೋಗಿಲ್ಲ. ನಾನು ಇವತ್ತು ಮಾಡಿಬಿಟ್ಟು ಗೆಲ್ಲೋದಕ್ಕೆ ಗಿಮಿಕ್ ಮಾಡಿ ಲಾಸ್ಟ್ ಶೋ ಮಾತ್ರ ಮಾಡೋಣ. ಲೆಟ್ ಮಿ ಸಿ ದಟ್ ಪೀಪಲ್. ನಾನು ಓಕೆ ಅಟ್ಲೀಸ್ಟ್ ವೆನ್ ಐ ಆಮ್
ದಟ್ ಲಾಸ್ಟ್ ಶೋ ತೆರೆ ಮೇಲೆ ಬಂದಾಗಲೂ ಅಷ್ಟು ಇವ್ರು ಎಂಟರ್ಟೈನ್ ಆಗ್ತಿದ್ದಾರೆ, ಇವ್ರು ನಗ್ಸಿದನ ಇಲ್ವಾ ಅಂತ ಲೆಟ್ ಮಿ ಸಿ ದಟ್ ಅಂತೀನಿ. ಅನೀಶ್ ಅವರು ಹೇಳ್ತಿರೋ ಪ್ರಕಾರ ಅವ್ರು ಟೈಮ್ ಕೊಟ್ಬಿಟ್ಟಿದ್ದಾರೆ, ಒಂದು 2-3 ದಿನದಲ್ಲಿ ಒಂದು ರಿವ್ಯೂ ನೋಡ್ತೀವಿ, ಥಿಯೇಟರಲ್ಲಿ ಜನ ಬರ್ತಾರಾ ಇಲ್ವಾ, ಇವ್ರ ಮೇಲೆ ನನ್ನ ಸಿನಿ ಕರಿಯರ್ ಡಿಸೈಡ್ ಆಗುತ್ತೆ, ಅಂತ್ಯ ಮಾಡೋ ಲೆವೆಲಿಗೆ ಅವ್ರು ಮಾತಾಡ್ತಿದ್ದಾರೆ. ಇನ್ಯಾವತ್ತೂ ಕೂಡ ಸಿನಿಮಾ ಮಾಡಬಾರ್ದು, ಸಿನಿ ಕರಿಯರ್ನಿಂದಲೇ ದೂರ ಸರಿಬೇಕು ಅಂತ. ಈಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿದ್ದಾರೆ. ಅನೀಶ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಾ ಇರಬಾರ್ದು, ಅದನ್ನು ಡಿಸೈಡ್ ಮಾಡೋದು ಕನ್ನಡಿಗರಾಗಿ ನಿಮ್ಮ ಕೈಯಲ್ಲಿದೆ. ನೀವೇನು ಡಿಸೈಡ್ ಮಾಡ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ